ನಾವು ಲಾಸ್ಟ್ ವಿಡಿಯೋದಲ್ಲಿ ಟಿ ಸ್ಲಾಟ್ ಮತ್ತೆ ಬ್ರೋಚಿಂಗ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದ್ದೀವಿ. ನೆಕ್ಸ್ಟು ಸೆಕೆಂಡ್ ಸೆಟಪ್ ಯಾವ ಥರ ಶುರು ಮಾಡೋದು ಅಂತೇಳಿ ನೋಡೋಣ. ಓಕೆ, ಸೆಕೆಂಡ್ ಸೆಟಪ್ ಶುರು ಮಾಡೋಕ್ಕೆ ಮುಂಚೆ ಲಾಸ್ಟ್ ಕಾಂಟೂರ್ ಏನಿದೆಯಲ್ಲ ಅದ್ರ ಮೇಲೆ ಕರ್ಸರ್ ಇಟ್ಕೊಂಡ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಮೆಷಿನ್ ಸೆಟಪ್ ನೋಡಿ. ಮೆಷಿನ್ ಸೆಟಪ್ ಬಂದ ಮೇಲೆ ಬಿಫೋರ ಆಫ್ಟರ, ನಾವು ಆಫ್ಟರ್ ಆಲ್ರೆಡಿ ಒಂದು ಸೆಟಪ್ ಮಾಡಿದ್ದೀವಿ, ನೆಕ್ಸ್ಟ್ ಮಾಡಬೇಕು ಆಫ್ಟರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸೆಟಪ್ 1 ಮೊದಲನೇದು ಸೆಟಪ್, ಸೆಕೆಂಡ್ ಒನ್ ಸೆಟಪ್ 1. ಇಲ್ಲಿ ನಿಮ್ಮದು ರಿಕ್ವೈರ್ಡ್ ಪಿಕ್ಚರ್ಸ್ ಏನಾದರೂ ಇದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಬಟ್ ಇವಾಗ ವಿತೌಟ್ ಪಿಕ್ಚರ್ ಯಾವ ಥರ ಸೆಕೆಂಡ್ ಸೆಟಪ್ ಮಾಡೋದು ಅಂತ ನೋಡೋಣ. ಓಕೆ, ಈ ಥರ ಬಂದ ಮೇಲೆ ನೆಕ್ಸ್ಟು ಸೇವ್ ಅಂಡ್ ಎಕ್ಸಿಟ್ ಕೊಡಿ. ಅವಾಗ ನಿಮಗೆ ಇಲ್ಲಿ ನೋಡಿ ಸೆಟಪ್ ಇನ್ನೊಂದು ಕ್ಯಾಮ್ ಟ್ರೀ ಬಂದ್ಬಿಟ್ಟು ನಿಮಗೆ ಓಪನ್ ಆಗುತ್ತೆ. ಓಕೆ, ಓಪನ್ ಆದಮೇಲೆ ನೆಕ್ಸ್ಟು ಕೋಆರ್ಡಿನೇಟ್ ಸಿಸ್ಟಮ್ಗೆ ಹೋಗಿ ನೀವು ಫಸ್ಟ್ ಸೆಟಪ್ ಇದನ್ನ ಮಾಡಿದ್ದೀರಾ, ನೆಕ್ಸ್ಟು ಸೆಕೆಂಡ್ ಸೆಟಪ್ ಅದ್ರ ಆಪೋಸಿಟ್ ಸೈಡ್ ಮಾಡಬೇಕು. ಓಕೆ, ಆಪೋಸಿಟ್ ಸೈಡ್ ಮಾಡೋಕ್ಕೆ ಫಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಫಸ್ಟು ಆ್ಯಡ್ ಕೊಡಿ, ಸೆಲೆಕ್ಟ್ ಪೇಸ್ ಕೊಟ್ಬಿಟ್ಟು ಇಲ್ಲಿ ಮ್ಯಾಕ್ 2 ಅಂತ ಕೊಡಿ. ಓಕೆ, ಈಗ ಸೆಕೆಂಡ್ ಸೈಡ್ ನಾವು ಮೆಷಿನಿಂಗ್ ಮಾಡ್ತೀವಿ, ಅದಕ್ಕೆ ಮ್ಯಾಕ್ 2 ಅಂತ ಕೊಟ್ಬಿಟ್ಟು ಈ ಪೇಜ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಕೋಆರ್ಡಿನೇಟ್ ಸಿಸ್ಟಮ್ ಶೋ ಆಗುತ್ತೆ. ಇದರಲ್ಲಿ ನಮ್ಮ ಎಕ್ಸ್ ಡೈರೆಕ್ಷನ್ನ ನಾವು ಚೇಂಜ್ ಮಾಡಬೇಕು. ನೋಡಿ, ಮಾಡಿಫೈ ಬೈ ಬ್ಲಿಪ್ಪು, ಅದರಲ್ಲಿ ಝಟ್ನ ಹೋಲ್ಡ್ ಮಾಡಿಕೊಂಡು ಮಿಕ್ಕಿರೋ 2 ಡೈರೆಕ್ಷನ್ನ ಚೇಂಜ್ ಮಾಡಿದ ತಕ್ಷಣ ನಾನು ವಯಸ್ಸಲ್ಲೇ ಇದೇ ಥರ ಕ್ಲಮ್ ಮಾಡೋದು. ಕರೆಕ್ಟ್ ಪೊಸಿಷನ್ಗೆ ಬಂದ ಮೇಲೆ ಓಕೆ ಅಂತ ಕೊಡಿ. ಓಕೆ, ಓಕೆ ಅಂತ ಕೊಟ್ಟಿದ ಮೇಲೆ ಅಗೇನ್ ಓಕೆ ಕೊಡಿ. ಇವಾಗ ಮ್ಯಾಕ್ 2 ಪೊಸಿಷನ್ 1 ಕ್ರಿಯೇಟ್ ಆಯಿತು. ಇದನ್ನ ನಾವು ಯೂಸ್ ಮಾಡಿಕೊಂಡು ಇವಾಗ ಸೆಕೆಂಡ್ ಸೆಟಪ್ಪು ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ, ನೆಕ್ಸ್ಟು ಸೆಕೆಂಡ್ ಸೆಟಪ್ ಇದೆಯಲ್ಲ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆ್ಯಡ್ ಮಿಲ್ಲಿಂಗ್ ಆಪ್ರೇಷನ್ ಒಳಗಡೆ ಹೋಗ್ಬಿಟ್ಟು ನಿಮಗೆ ಯಾವ ಆಪ್ರೇಷನ್ ಫಸ್ಟ್ ಮಾಡಬೇಕು. ನಾನು ಪೇಸಿಂಗ್ ಮಾಡಬೇಕು, ಥ್ರೂ ಪ್ರೊಫೈಲ್ ಯೂಸ್ ಮಾಡಿಕೊಂಡು ಮಾಡ್ತೀನಿ. ಓಕೆನಾ, ಪ್ರೊಫೈಲ್ ಕಾಂಟೂರಲ್ಲಿ ಇವಾಗ ಇಲ್ಲಿ ನೋಡಿ ಮ್ಯಾಕ್ 1 ಪೊಸಿಷನ್ ಅಂತ ಬಂದಿದೆ. ಇಲ್ಲಿ ನೀವೇನು ಮಾಡಬೇಕು, ಸ್ವಿಚ್ ಓವರ್ ಮಾಡಬೇಕು, ಮ್ಯಾಕ್ 2 1 ಪೊಸಿಷನ್. ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಂಟೂರ್ನ ಸೆಲೆಕ್ಟ್ ಮಾಡಿ. ಆಲ್ರೆಡಿ ಒಂದು ಲೈನ್ ಹಾಕಿದ್ದೀವಿ, ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಅಂತ ಕೊಟ್ಬಿಟ್ಟು ಟೂಲ್ಗೆ ಹೋಗಿ ಸೆಲೆಕ್ಟ್, ಆಲ್ರೆಡಿ ಒಂದು ಪೇಸ್ ಮೇಲೆ ಇದೆ, ಅದನ್ನೇ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಅದರಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದನ್ನೆಲ್ಲ ಇದು ತಗೊಂಡ್ಬಿಡುತ್ತೆ. ಓಕೆನಾ, ನೆಕ್ಸ್ಟು ಲೆವೆಲ್ಸ್ಗೆ ಹೋಗ್ಬಿಟ್ಟು ಅಪ್ಪರ್ ಲೆವೆಲ್ ಪಿಕ್ ಮಾಡಿ, ಈ ಪೇಸ್ ಮೇಲೆ ಟಚ್ ಮಾಡಿ, ಇಲ್ಲಿಂದ ಎಷ್ಟು mm ಸ್ಟಾಕ್ ಇದೆ, 2 mm ಸ್ಟಾಕ್ ಇದೆ. ಓಕೆ, ನೆಕ್ಸ್ಟು ಪ್ರೊಫೈಲ್ ಡೆಪ್ತ್ ಇಲ್ಲಿ ಕ್ಲಿಕ್ ಮಾಡಿ. ಪ್ರೊಫೈಲ್ ಡೆಪ್ತ್ ಎಷ್ಟು ಬಂತು, 2 mm ಬಂತು. ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ಕಾಂಟೂರ್ ಲೆಫ್ಟಾ ರೈಟಾ ಸೆಂಟರ್ನ ಕ್ಲಿಕ್ ಮಾಡಿ. ಓಕೆ, ಯಾಕಂದ್ರೆ ನಮಗೆ 2 ಕಡೆ ಆಫ್ ಓಡಬೇಕು. ಇವಾಗ ನೋಡಿ ಟೂಲು ಪಾರ್ಟ್ ಮೇಲೆ ಪ್ರಂಜ್ ಆಗ್ತಾ ಇದೆ. ಒಂದು 35 mm ಈಚೆಯಿಂದ ಬರೋ ಥರ ನೀವು ಎಕ್ಸ್ಟೆನ್ಷನ್ ಕೊಡಬೇಕು. ಓಕೆ, ಇಲ್ಲಿ ನೋಡಿ ಇದು ಜಾಸ್ತಿನೇ ಕೊಡಿ, ಒಂದು 40 mm ಕೊಡಿ. ಓಕೆನಾ, ಇವಾಗ ಪಾರ್ಟಿಂದ ಹೊರಗಡೆ ಇದೆಯಾ, ಎಕ್ಸ್ಟೆನ್ಷನ್ ಕೊಟ್ಟಿದ್ಮೇಲೆ ಓಕೆ ಕೊಟ್ಬಿಟ್ಟು ಡೈರೆಕ್ಟ್ ಫಿನಿಶು. ಡೆಪ್ತ್ ಆಫ್ ಕಟ್ ಬಂದ್ಬಿಟ್ಟು 0.5 ಕೊಡಿ. ಈಕ್ವಲ್ ಸ್ಟೆಪ್ ಡೌನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೆಪ್ತ್ ಟೈಪ್ ಬಂದ್ಬಿಟ್ಟು ಕಾನ್ಸ್ಟೆಂಟ್ ಇರಲಿ. ನೆಕ್ಸ್ಟು ಲಿಂಕ್ಗೆ ಹೋಗ್ಬಿಟ್ಟು ನನ್ ಅಂತ ಕೊಡಿ. ಆಲ್ರೆಡಿ ಪಾರ್ಟ್ಗಿಂತ ಹೊರಗಡೆನೇ ಇದೆ ಟೂಲು, ಅದರಿಂದಾಗಿ ಪಾರ್ಟ್ ಮೇಲೆ ಏನೋ ಪ್ರಂಜ್ ಆಗಲ್ಲ. ನೀವು ನನ್ ಅಂತಾನೆ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇವಾಗ ಸೆಕೆಂಡ್ ಆಪರೇಷನ್ ಪೇಸಿಂಗ್ ಕ್ರಿಯೇಟ್ ಆಯಿತು. ಸಿಮ್ಯುಲೇಟ್ ಮಾಡಿ ನೋಡೋಣ. ನೋಡಿ ಈ ಥರ ಇರುತ್ತೆ. ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೋಡಿ, ಓಕೆನಾ, ಪೇಸಿಂಗು ಕ್ಲೋಸ್ ಆಯಿತು. ಇವಾಗ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಓಕೆ,
ಯೆಲ್ಲೋ ಕಲರ್ ಬಂದರೆ ಜೀರೋ ಸ್ಟಾಕ್ ಪರ್ಫೆಕ್ಟ್ ಆಗಿದೆ ಪಾರ್ಟ್. ಓಕೆನಾ. ನೆಕ್ಸ್ಟು ಈ ಹೋಲ್ಗೆ ಚಾಂಪರ್ ಮಾಡಬೇಕು. ನಾನೇನು ಮಾಡ್ತೀನಿ ಇವಾಗ, ಚಾಂಪರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಚಾಂಪರ್ ವಿಂಡೋ ಅಪಿಯರ್ ಆಗುತ್ತೆ. ಅಪಿಯರ್ ಆದಮೇಲೆ ಮ್ಯಾಕ್ ಟು 1 ಪೊಸಿಷನ್, ನ್ಯೂಗೆ ಹೋಗ್ಬಿಟ್ಟು ಎಲ್ಲಿ ಚಾಂಪರ್ ಮಾಡಬೇಕು ಕ್ಲಿಕ್ ಮಾಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟು ಟೂಲ್ಗೆ ಹೋಗಿ. ಟೂಲ್ಗೆ ಹೋದ್ಮೇಲೆ ಸೆಲೆಕ್ಟ್ ಮಾಡಿದ್ರೆ ಚಾಂಪರ್ ಟೂಲ್ ತೋರಿಸುತ್ತೆ. ಚಾಂಪರ್ ಟೂಲ್ನ ಕ್ಲಿಕ್ ಮಾಡಿ. ನಮ್ಮ ಆಲ್ರೆಡಿ ಫಸ್ಟ್ ಆಪರೇಷನ್ ಚಾಂಪರ್ ಟೂಲ್ ಕ್ಲಿಕ್ ಮಾಡಿದ್ವಿ, ಸೊ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಲೆವೆಲ್ಸ್ಗೆ ಹೋಗಿ. ನೆಕ್ಸ್ಟ್ ಲೆವೆಲ್ಸ್ಗೆ ಹೋಗ್ಬಿಟ್ಟು ಅಪ್ಪರ್ ಲೆವೆಲ್ ಪಿಕ್ ಮಾಡಿ 0. ನೆಕ್ಸ್ಟು ಚಾಂಪರ್ ಡೆಪ್ತ್ ಇಲ್ಲಿ ಪಿಕ್ ಮಾಡಿ 1.5. ಓಕೆನಾ. ನೆಕ್ಸ್ಟು ಜಾಮೆಟ್ರಿ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ. ಇವಾಗ ಔಟ್ರಲ್ಲಿ ಇದೆ, ಇನ್ಸೈಡ್ಗೆ ರಿವರ್ಸ್ ಮಾಡಿ. ಓಕೆ, ರಿವರ್ಸ್ ಮಾಡಿದ್ಮೇಲೆ ಓಕೆ. ನೆಕ್ಸ್ಟು ಲಿಂಕ್ಗೆ ಹೋಗಿ. ಲಿಂಕ್ಗೆ ಹೋಗ್ಬಿಟ್ಟು ನಾರ್ಮಲ್ ಅಂತ ಕೊಡಿ, ಸೇಮ್ ಆ್ಯಸ್ ಲೀಡ್ ಇನ್. ಓಕೆನಾ. ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿ. ಓಕೆನಾ. ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇವಾಗ ಸಿಮ್ಯುಲೇಷನ್ ಸಾಲಿಡ್ ವೆರಿಫೈ ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಮಾಡಿರೋದು ಕರೆಕ್ಟಾಗಿ ಬಂದಿದೆಯಲ್ಲ ಅಂತ. ಚಾಂಪರ್ ಬಂತಾ? ಈಗ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಚಾಂಪರ್ ಕರೆಕ್ಟ್ ಆಗಿದೆಯಾ ನೋಡಿ, ಚಾಂಪರ್ ಕರೆಕ್ಟಾಗಿ ಬಂದಿದೆ. ಓಕೆ. ನೆಕ್ಸ್ಟು ಇವಾಗ ಸೆಕೆಂಡ್ ಸೆಟಪ್ಪು ಬರೀ ಪೇಸಿಂಗ್ ಚಾಂಪರ್ ಅಷ್ಟೇ ಮುಗಿದೋಯ್ತು. ಈ ಡೈರೆಕ್ಷನ್ ನಾವು ಇದು ಎರಡೇ ಮಾಡೋಕ್ಕಾಗೋದು. ಓಕೆ. ನೆಕ್ಸ್ಟ್ ಸೆಟಪ್, ಥರ್ಡ್ ಸೆಟಪ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.